ಚಿಕ್ಕೆಲ್ಲ ಬಿಡ್ಸಿದ್ದೀನಿ. ಇವಾಗ ನಮ್ಮ ಅಕ್ಕ ಹೇಳ್ಕೊಡ್ತಾಳೆ ಯಾವ ರೀತಿ ಕಟ್ ಮಾಡ್ಬೇಕಂತ. ನಾನು ಹಂಗೆ ಕಟ್ ಮಾಡ್ಕೊತೀನಿ. ಬಿಡ್ತೀರಾ ಹೇಳ್ಕೊತೀನಿ. ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ. ಇವತ್ತಿನ ವಿಡಿಯೋ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಮ್ಮಮ್ಮ ಮನೆಯಲ್ಲಿದ್ದೀನಿ. ಅಂದರೆ ನನ್ನ ಹೇರ್ಸ್ನ ಕಟ್ ಮಾಡೋಣ ಅಂತ ನಾನು ಒಂದು 5 ಮಂತ್ ಬ್ಯಾಕ್ ಹೇರ್ ಕಟ್ ಮಾಡಿಸಿದ್ದೆ. ನೋಡ್ಬೋದು ಈ ರೀತಿಯಾಗಿದೆ ನನ್ನ ಹೇರ್ ಕಟ್ಟು. ನಾನು ಬಂದು ಹಿಂದ್ಗಡೆ ಫೆದರು, ಮುಂದ್ಗಡೆ ಲೇಯರ್ ಮಾಡಿಸಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಇವಾಗ ಏನು ಅನಿಸ್ತಿದೆ ಅಂದರೆ ನನ್ನ ಕೂದಲು ಬೆಳೀತಿದೆ, ಬಟ್ ನನಗೆ ಅದು ಥಿಕ್ನೆಸ್ ಬರ್ತಾ ಇಲ್ಲ ನನ್ನ ಹೇರಲ್ಲಿ ಅಂತ. ಅದಕ್ಕೆ ನಾನು ಇವತ್ತು ಒಂದು ಹೇರ್ ಕಟ್ ಮಾಡಿಸ್ಬಿಡೋಣ, ಸೊ ದಟ್ ನನ್ನ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಮತ್ತು ನನ್ನ ಹೇರ್ಸ್ ತಿಕ್ಕಾಗಿ ಕಾಣಿಸುತ್ತೆ ಮತ್ತು ತಿಕ್ಕಾಗಿ ಬೆಳೆಯುತ್ತೆ ಅಂತ. ಅದಕ್ಕೆ ಇವತ್ತು ನಾನು ಹೇರ್ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಇವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಶ್ವಿನ್ ಎದ್ದಿದ್ದಾನೆ, ಹೊರಗಡೆ ಕೇಳಿಸ್ಕೊತಾ ಇರ್ಬೋದು ಸೌಂಡು ಕಿರ್ಚಾಡ್ತಿರೋದು. ಸೊ ಫಸ್ಟಿಗೆ ನಾನು ಗಂಜಿ ಕುಡಿದೆ, ಅವ್ನು ಹಾಲು ಕುಡ್ದಿದ್ದಾನೆ. ಇವಾಗ ನಾನು ವೀಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ. ಸರಿ ಬನ್ನಿ ಒಳಗಡೆ ಹೋಗೋಣ. ಕಿರ್ಚಾಡ್ತಾವನಮ್ಮ ಯಶ್ವಿನ್, ಕಿರ್ಚಾಡ್ತಾರೆ. ಸೊ ಇವಾಗ ಹೇರ್ಸು ಇಷ್ಟಿದೆ, ಚಿಕ್ಕೆಲ್ಲ ಬಿಡ್ಸಿದ್ದೀನಿ. ಇವಾಗ ನಮ್ಮ ಅಕ್ಕ ಹೇಳ್ಕೊಡ್ತಾಳೆ ಯಾವ ರೀತಿ ಕಟ್ ಮಾಡ್ಬೇಕಂತ. ನಾನು ಹಂಗೆ ಕಟ್ ಮಾಡ್ಕೊತೀನಿ. ಸೊ ಯು ಶೇಪೇ ಅಲ್ವಾ, ನಮ್ಮ ಮನೆಯಲ್ಲೇ ಮಾಡ್ಕೊಬೋದು ಈಸಿಯಾಗಿ. ಯೂಟ್ಯೂಬಲ್ಲಿ ಟ್ಯುಟೋರಿಯಲ್ಸ್ ಎಲ್ಲ ಇರುತ್ತಲ್ವ, ಆರಾಮಾಗಿ ನೋಡಿಕೊಂಡು ನಾವು ಹಂಗೆ ಮಾಡ್ಕೊಬೋದು. ನಾವು ಸುಮಾರು ಸತಿ ಮಾಡ್ಕೊಂಡಿದ್ದೀವಿ. ಈ ಥರ ಲೇಯರ್ ಕಟ್ಟು ಅದೆಲ್ಲ ಮಾಡಿಸ್ಕೊಬೇಕಂದ್ರೆ ಮಾತ್ರ ಹೋಗ್ತಾ ಇರ್ತೀವಿ ಅಷ್ಟೇ ಕಟಿಂಗ್ ಮಾಡಿಸ್ಕೊಳಕ್ಕೆ. ಸೊ ಅವರೆಕಾಯಿ ತರೋಕ್ಕೆ ನಮ್ಮಮ್ಮ ಕಳಿಸ್ತಾ ಇದ್ದಾರೆ. ಸೊ ಅವರೆಕಾಯಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಅದಕ್ಕೆ ನಿನ್ಗೆ ಗೊತ್ತಾಗಬೇಕಂತಾನೆ ಹೆಂಗಿರುತ್ತೆ ಏನು, ಮತ್ತು ದಪ್ಪಕ್ಕಿರೋ ಕಾಳು ನೋಡ್ಕೊಂಡು ತೊಗೊಂಬರ್ಬೇಕು ಅಂತ. ಅದಕ್ಕೆ ಹೋಗ್ತಾ ಇದ್ದೀನಿ ಶಾಪಿಂಗ್ ಮಾಡೋಕ್ಕೆ. ಇವಾಗ ನಾನು ನಮ್ಮ ಮನೆಗೆ ಬಂದೆ. ಕಿತ್ಕನೂರಲ್ಲಿರುವಂಥ ಮನೆಗೆ ಬಂದುಬಿಟ್ಟಿದ್ದೀನಿ. ಸೊ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಆಮೇಲೆ ಹೇರ್ ಕಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ನಾನು ಅಂಗಡಿಗೆ ಹೋಗಿದ್ದೆ. ಅಂಗಡಿನಲ್ಲಿ ಲೈಕ್ ಅವರೆಕಾಯಿ ಚೆನ್ನಾಗೇ ಇದ್ದಿಲ್ಲ. ಅದಕ್ಕೆ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿ ಹೇಳಿದೆ ತೊಗೊಂಬರೋಕ್ಕೆ. ಸೊ ತೊಗೊಂಡು ಬಂದರು. ನಾವು ಇಲ್ಲಿ ಎತ್ಕೊಂಡು ಬಂದರೆ ನಾಳೆ ಮಾಡ್ಕೊಂಡು ತಿನ್ನೋದಕ್ಕೆ ಅಂದ್ಬಿಟ್ಟು ಇವಾಗ ನಾನು ಮೆಡಿಟೇಷನ್ ಮಾಡೋಣ ಅಂತ ಮೇಲ್ಗಡೆ ಬಂದೆ. ಗಾಯ ಮಾಡ್ಕೊಂಡು ಬಂದೆ ನಾನು. ಗಾಯ ಅಂದರೆ ಇದು ಗಾಯ ಆಗಿಲ್ಲ, ಹೊರಗಡೆ ಗಾಯ ಆಗಿಲ್ಲ, ಒಳಗಡೆ ಗಾಯ ಆಗಿದೆ. ಏನಾಯ್ತಂದರೆ ನಂದು ವಾರ್ಡ್ರೋಬ್ ಮುಚ್ಚಕ್ಕೆ ಹೋಗ್ಬಿಟ್ಟು ನನ್ನ ಕೈ ಇಕ್ಬಿಟ್ಟು ಮುಚ್ಚಿಬಿಟ್ಟೆ. ಸೊ ಅಲ್ಲಿ ಸರಿಯಾಗಿ ತಗಲಿದೆ, ನೋಡ್ಬೋದು. ಸಖತ್ತಾಗಿ ನೋವ್ತಾ ಇದೆ, ತಲೆ ಜುಮ್ ಅಂತ ಅದು ಉರಿತಾ ಇದೆ ಸ್ವಲ್ಪ. ಅದು ಆಯಿಂಟ್ಮೆಂಟ್ ಆಗಿರೋದಕ್ಕೆ ಜುಮ ಅಂತ. ಅಯ್ಯೋ ಎಷ್ಟು ಜೋರಕ್ಕೆ ತಗಲಿದೆ ಅಂದರೆ ಯಾರ ಮೇಲೆ ಕೋಪ ತೀರಿಸ್ಕೊಳಕ್ಕಾಗಲ್ಲ. ಯಾಕಂದರೆ ಅದನ್ನು ನಾನೇ ಮಾಡ್ಕೊಂಡಿರೋದು ಗಾಯ. ಬೇರೆಯವ್ರು ಮಾಡಿದರೆ ಜೋರಾಗಿ ಕಿರ್ಚಾಡಿರ್ಬೋದಾಗಿತ್ತು, ಬಟ್ ನಾನೇ ಮಾಡ್ಕೊಂಡಿದ್ದು. ನಾನೇ ನೋವನ್ನ ಅನುಭವಿಸ್ಬೇಕು. ಸೊ ಅದಕ್ಕೆ ಸ್ವಲ್ಪ ಯಾಕೋ ಮನಸ್ಸು ಸರಿ ಇಲ್ಲ, ಲೈಕ್ ಏನೋ ಒಂಥರ ಗೊಂದಲ ಥರ ಅನಿಸ್ತಾಯಿತ್ತು. ಅದಕ್ಕೆ ಮೆಡಿಟೇಷನ್ ಮಾಡಿಬಿಡೋಣ ಒಂದು ಸ್ವಲ್ಪ ಹೊತ್ತು. 2 ದಿವಸದಿಂದ ಮೆಡಿಟೇಷನ್ ಮಾಡಿಲ್ಲ. ಇನ್ನು ಊರಿಗೆ ಹೋಗಿದ್ದೆ, ಮತ್ತು ಊರಿಗೆ ಹೋಗೋ ದಿವಸ ಮತ್ತು ಇವತ್ತು ಮಾಡಿಲ್ಲ ಅಂದರೆ 3ನೇ ದಿವಸ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಮೆಡಿಟೇಷನ್ ಮಾಡೋಣ ಅಂದ್ಬಿಟ್ಟು ಬಂದಿದೆ. ಸೊ ನನಗಂತೂ ಸಖತ್ ಇಷ್ಟ ಆಗ್ತಿದೆ ನನ್ನ ಹೇರ್ ಕಟ್ಟು. ನಾನು ಅಂತೂ ಅಬ್ಸಸ್ ಆಗಿಬಿಟ್ಟಿದ್ದೆ. ನಮ್ಮ ಯಜಮಾನ್ರು ನೋಡಿಬಿಟ್ಟು ಅಯ್ಯೋ ಇವಾಗೇ ಚಿಕ್ಕ ಮುಖ ಥರ ಕಾಣಿಸ್ತಾ ಇದೆ, ತುಂಬ ಚಿಕ್ಕ ಮುಖ ಥರ ಕಾಣಿಸ್ತಿದೆ ಕಟಿಂಗ್ ಮಾಡಿಸ್ಕೊಂಡು ಅಂತ ಹೇಳ್ತಾಯಿದ್ರು. ಅವ್ರಿಗೆ ಹೇಳಿದ್ದೆ ಕಟ್ ಮಾಡಿಸ್ಕೊತೀನಿ ಅಂತ ಚಿಕ್ಕದಾಗಿ, ಬಟ್ ಇಷ್ಟು ಚಿಕ್ಕದಾಗಿ ಮಾಡಿಸ್ಕೊತೀನಿ ಅಂತ ಹೇಳಿದ್ದಿಲ್ಲ. ಅದಕ್ಕೆ ಸೊ ಚೆನ್ನಾಗಿ ಬೆಳೆಸ್ಬೇಕು ಅಂತ ಐಡಿಯಾ ಇದೆ ಹೇರ್ಸು. ಯಾಕೆ ಕಟ್ ಮಾಡಿಸ್ದೆ ಅಂತ ತುಂಬ ಜನಕ್ಕೆ ಕ್ವಶನ್ ಇರ್ಬೋದು. ಒಂದು ಫಸ್ಟಿಗೆ ಹೇರ್ ಫಾಲು ಮತ್ತು ಡ್ಯಾಂಡ್ರಫ್ ತುಂಬ ಆಗ್ತಿದೆ. ನನಗೆ ಅಷ್ಟು ಇಷ್ಟ ಆಗ್ತಾ ಇದ್ದಿಲ್ಲ ಆ ಹೇರು ಕಟ್ಟು. ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬಾ ಇಷ್ಟ ಆಗ್ತಿತ್ತು. ಆಮೇಲೆ ತಿರ್ಗಿ ಏನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಬೆಳೀತು ಕೂದಲು. ಅಲ್ಲಿ ಸ್ವಲ್ಪ ಸಣ್ಣ ಥರ ಕಾಣಿಸ್ತಾಯಿತ್ತು ಕೂದಲು. ಅದಕ್ಕೆ ನೀಟಾಗಿ ಕಟ್ ಮಾಡಿಸ್ಬಿಟ್ಟು ಚೆನ್ನಾಗಿ ಬೆಳೆಸೋಣ ಅಂದ್ಬಿಟ್ಟು ಕಟ್ ಮಾಡಿಸಿದ್ದೀನಿ. ತುಂಬ ಜನ ಕೇಳಿದೆ, ಅಯ್ಯೋ ಕಟ್ ಮಾಡಿಸಿದ ತಕ್ಷಣ ಎಲ್ಲರೂ ಒಂದೇ ಪ್ರಶ್ನೆ, ಯಾಕೆ ಕಟ್ ಮಾಡಿಸ್ದೆ, ನಮಗೆ ಬೆಳೆಯಲ್ಲ ಅಂದ್ಬಿಟ್ಟು ನಾವು ಆಡ್ತಾರೆ, ನೀನು ಹಿಂಗೆ ಮಾಡ್ಕೊಂಡಲ್ಲ ಅನ್ನೋ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ. ಮತ್ತು ಕೆಲವೊಬ್ರು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರು. ಸೊ ಥ್ಯಾಂಕ್ಸ್ ಫಾರ್ ದೆಮ್. ಹೌದು ಬೆಳೆಯುತ್ತೆ ಅಂತ ಧೈರ್ಯದ ಮೇಲೇ ಕಟ್ ಮಾಡೋದು. ಅದಕ್ಕೆ ಬೆಳೆಯಲ್ಲ ಅಂದಿದ್ರೆ ಯಾರೂ ಕಟ್ ಮಾಡ್ತಾನೆ ಇದ್ದಿಲ್ಲ.
ನಾನು ನಿಮ್ಮ ಜೊತೆ ಮಾತಾಡ್ತಾ ಇರುವಾಗ ನಮ್ಮ ಯಜಮಾನ್ರು ಬಂದರು. ಹಾಗೆ ಮಾತಾಡ್ಕೊತ ಮನೆ ಒಳಗಡೆ ಬಂದು ಅವರೆಕಾಯಿ ತಂದಿದ್ವಲ್ಲ ಅದನ್ನೆಲ್ಲ ಬಿಡಿಸಿ ಸಪ್ರೇಟ್ ಮಾಡಿ ಸಾಂಬಾರು ಕೂಡ ಮಾಡಿಬಿಟ್ಟೆ. ಇದು ಇದ್ಕಿನ ಬೇಳೆ ಸಾಂಬಾರು ಮಾಡೋದಕ್ಕೆ ಅಂದ್ಬಿಟ್ಟು ಕಾಳುಗಳನ್ನ ನೆನೆಸಿಟ್ಟಿದ್ದೀನಿ. ದಪ್ಪ ದಪ್ಪಕ್ಕಿರೋ ಕಾಳನ್ನ ಇದ್ಕಿನ ಬೇಳೆ ಮಾಡೋಕ್ಕಿಕ್ಕಿ, ಸಣ್ಣಕ್ಕಿರೋ ಕಾಳನ್ನ ಹುಳಿ ಕಟ್ಟಿ ಹುಳಿ ಸಾಂಬಾರು ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ತಿಂದ್ಬಿಟ್ಟು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಬಂದು ಮಾರ್ನಿಂಗ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಸಂಕ್ರಾಂತಿ ಹಬ್ಬನ ನಾನು ಕಿತಕ್ನೂರಲ್ಲೇ ಮಾಡ್ಕೊತಾ ಇದ್ದೀನಿ. ಎಲ್ಲರ ಮನೆ ಹತ್ರ ರಂಗೋಲಿಗಳು ಜೋರಾಗಿ ನಡೀತಿದೆ, ಆಗ್ತಾ ಇದ್ದಾರೆ. ಹಾಗೆ ನಾನು ಕೂಡ ಫಸ್ಟಿಗೆ ಮನೆ ತೊಳೆದು ನೆನೆ ರಾತ್ರಿನೇ ತೊಳೆದ್ಬಿಟ್ಟಿದೆ. ಇವಾಗ ಸ್ವಲ್ಪ ಟ್ರೇಸ್ ಮಾಡಿದ್ದೀನಿ ಡ್ರಾಯಿಂಗ್ನ. ಇವಾಗ ಕಲರ್ ಫಿಲ್ ಮಾಡಬೇಕಷ್ಟೇ. ಇವಾಗ ಎಲ್ಲರೂ ರಂಗೋಲಿ ಹಾಕಿದರೆ ಈ ಕಡೆ ಹಾಕ್ತಾಯಿದ್ದಾರೆ, ಈ ಕಡೆ ಎಲ್ಲ ರಂಗೋಲಿ ಹಾಕಿದ್ದಾರೆ ನೋಡ್ಬೋದು. ಸೊ ನೆನ್ನೆ ಬೇರೆ ಮಳೆ ಬಂದುಬಿಡ್ತು. ನೆನ್ನೆನೇ ಅವರು ಪಾಪ ನೆನ್ನೆ ಹಾಕಿದ್ರು ರಂಗೋಲಿ, ನೆನ್ನೆ ಮಳೆ ಬಂದುಬಿಡ್ತು. ಅದ್ರ ಮೇಲೆ ಇನ್ನೊಂದ್ಸತಿ ಕಲರ್ ಹಾಕಿದ್ರು. ಪಾಪ ತುಂಬ ದೊಡ್ಡ ದೊಡ್ಡ ರಂಗೋಲಿ ಹಾಕಿದ್ರು. ಆಮೇಲೆ ಆದರೆ ತೋರಿಸ್ತೀನಿ ಯಾವ ರೀತಿ ರಂಗೋಲಿ ಹಾಕಿದ್ರು ಅಂತ. ಇವಾಗ ನಾನು ಹೋಗಿ ಡ್ರಾ ಮಾಡಿರೋದ್ರ ಮೇಲೆ ಕಲರ್ ಹಾಕಿ ಕಲರ್ ಫಿಲ್ ಮಾಡಬೇಕು. ಇವತ್ತಿನ ಫೆಸ್ಟಿವಲ್ ಈ ರೀತಿಯಾಗಿ ನಡೀತಿದೆ. ಸೊ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ನಾನು ಹಾಕಿರುವಂಥ ರಂಗೋಲಿ ಮನೆ ಮುಂದೆ ಸಿಂಪಲಾಗಿ ಈ ರೀತಿಯಾಗಿ ಹಾಕ್ಕೊಂಡೆ ಕಲರ್ ತುಂಬಿಸ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಹಾಗೆ ಹೋದ ವರ್ಷ ಎಲ್ಲ ಏನೇನಾಯಿತು ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಖುಷಿಯಾಗಿ ರಂಗೋಲಿ ಹಾಕ್ತಾಯಿದ್ದೆ. ಹೋದ ವರ್ಷ ನಾವು ಊರಲ್ಲಿ ಮಾಡಿದ್ದು ಹಬ್ಬನ ದೊಡ್ಡ ರಂಗೋಲಿ ಹಾಕಿದ್ದೆ. ಆ ರಂಗೋಲಿ ಹಾಕೋಕ್ಕೆ ತುಂಬ ಹೊತ್ತು ಟೈಮ್ ಹಿಡಿತು. ಅದನ್ನೆಲ್ಲ ಯೋಚನೆ ಮಾಡ್ಕೊತ ಸರಿ ಅಡುಗೆನೇ ಮಾಡಿದ್ದಿಲ್ಲ. ಅದಕ್ಕೆ ನಮ್ಮ ಯಜಮಾನ್ರಿಗೆ ಹೇಳಿ ಹೋಟ್ಲಿಂದ ತರಿಸಿದ್ದೆ ಪಲಾವು. ಮತ್ತು ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೂಜೆ ಕೂಡ ಮಾಡಿಬಿಟ್ಟು ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ. ಅಷ್ಟೊತ್ತಿಗೆ ಇನ್ನು ಬಟ್ಟೆಗಳೆಲ್ಲ ಇದ್ವು, ಮರ್ತೇ ಹೋಗಿಬಿಟ್ಟಿದ್ದೆ. ನಾನು ವಾಪಸ್ಸು ಕಿತ್ಗನೂರಿಗೆ ಬಂದಿದ್ದೆ. ಅದಕ್ಕೆ ಬಟ್ಟೆ ಎಲ್ಲ ಇತ್ತು, ಜಾಸ್ತಿ ಬಟ್ಟೆ ಇತ್ತು ನಮ್ಮ ಯಜಮಾನ್ರದ್ದು. ಯಾಕೆ ಅಂತ ಹೇಳಿದ್ರೆ ಒಗ್ದಿದ್ದಿಲ್ಲ, ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತಲ್ವ. ಅದಕ್ಕೆ ನಾನು ವಾಟರ್ ಜಾಸ್ತಿ ಮುಟ್ತಾ ಇದ್ದಿಲ್ಲ, ಮತ್ತು ಏನು ವಾಟರ್ ಐಟಮ್ಸ್ ಏನು ಟಚ್ ಮಾಡ್ಕೊಂಡಿರ ಇರ್ತಾಯಿದ್ದೆ, ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿದ್ದಿತ್ತು ಅಂತ. ಅದಕ್ಕೆ ಇವಾಗ ಬಟ್ಟೆ ಒಗಿಬೇಕು ಮತ್ತು ಕೈಟ್ ಹಾಸ್ಬೇಕು ಅಂದ್ಬಿಟ್ಟು ಕೈಟ್ ಕೂಡ ತಂದಿದ್ದೀವಿ. ನೋಡೋಣ ಎಷ್ಟೊತ್ತು ಕೈಟ್ ಬಿಡ್ತೀವಿ ಅಂತ. ಹಾಗೆ ಫಸ್ಟಿಗೆ ನಾನು ಅಂದ್ಕೊಂಡೆ ಸಾಂಬಾರು ಮಾಡಿಕ್ಕೆ ಬಿಡೋಣ, ಮತ್ತು ನೈಟ್ ಜಾಸ್ತಿ ಹೊತ್ತಾದರೆ ನನಗೆ ಬೇಜಾರಾಗಿಬಿಡುತ್ತೆ, ಏನೂ ಅಡುಗೆನೇ ಮಾಡೋಕ್ಕೆ ಇಂಟ್ರೆಸ್ಟ್ ಆಗೋಲ್ಲ ಅಂದ್ಬಿಟ್ಟು ಟೈಮ್ ಇತ್ತು ಅಂದ್ಬಿಟ್ಟು 3 ಗಂಟೆ ಒಳಗಡೆ ಸಾಂಬಾರು ಮತ್ತು ಬೆಲ್ಲದನ್ನ ಕೂಡ ಮಾಡಿದೆ. ಕಾಯಿ ಹೊಡೆದಿದ್ರಲ್ವ ದೇವ್ರಿಗೆ, ಅದಿತ್ತು ಅಂದ್ಬಿಟ್ಟು ಸ್ವಲ್ಪ ಕಾಯಿ ಹಾಕಿ ಚಿಕ್ಕದಾಗಿ ಒಂಚೂರು ಬೆಲ್ಲದನ್ನ ಮಾಡಿದೆ. ಪ್ರಸಾದ ಥರ ದೇವ್ರಿಗೆ ಇಟ್ಟೆ, ಪ್ರಸಾದ ಮಾಡಿ ದೇವ್ರಿಗೆ. ಮತ್ತು ಬಟ್ಟೆ ಎಲ್ಲ ಒಗ್ದೆ. ನೋಡ್ಬೋದು ಎಷ್ಟು ಬಟ್ಟೆ ಒಗ್ದಿದ್ದೀವಿ ಅಂತ. 3 ಲೈನ್ಸ್ ಕೂಡ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಕೈಟ್ ಬಿಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ಕೈಟ್ ಅಂತೂ ನಿಜವಾಗೂ ಹೇಳಬೇಕಂದ್ರೆ ಗಾಳಿನೇ ಇರ್ತಿದ್ದಿಲ್ಲ ನೀಟಾಗಿ. ಆ ಬಿಲ್ಡಿಂಗ್ಸ್ ಕಾಣಿಸ್ತಿದೆಯಲ್ವ, ಅಲ್ಲೆಲ್ಲ ಜೋರಾಗಿ ಬಿಟ್ಟಿದ್ರು, ಮೇಲ್ಗಡೆ ಎಲ್ಲ ಹಾರ್ತಿತ್ತು. ಅದನ್ನು ನಂಬ್ಕೊಂಡು ನಾವು ಕೂಡ ಕೈಟ್ ಬಿಡೋಣ, ಹಾರುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಸಾಧ್ಯನೇ ಆಗಿಲ್ಲ, ಗಾಳಿ ಜೋರಾಗಿ ಬಂದೂ ಇಲ್ಲ, ಗಾಳಿಪಟ ಮೇಲಕ್ಕೆ ಹಾರೂ ಇಲ್ಲ. ಸೊ ನಾವೊಬ್ಬರೇ ಅಲ್ಲ, ಬೇರೆಯವ್ರು ಕೂಡ ಕೈಟೆಲ್ಲ ಹಾರಿಸ್ತಾಯಿದ್ರು ಅಕ್ಕಪಕ್ಕದಲ್ಲಿ. ಸೊ ತುಂಬಾ ಸುಸ್ತಾಗಿಬಿಟ್ಟಿತ್ತು ನನಗಂತೂ. ಜೀನ್ಸ್ ಪ್ಯಾಂಟ್ ಒಗ್ದು ಕೈಯೆಲ್ಲ ತುಂಬ ನೋವು ಬಂದುಬಿಟ್ಟಿತ್ತು. ಹಾಗೆ ನಮ್ಮ ಯಜಮಾನ್ರಿಗೆ ಕೈಟ್ ಹಾರಿಸಿ ಕೈ ನೋವು ಬಂದುಬಿಡ್ತು. 1.5 ಅವರ್ ಟ್ರೈ ಮಾಡಿದ್ವಿ, ಬಟ್ ಗಾಳಿನೇ ಬಂದಿಲ್ಲ. ಬಟ್ ಓಕೆ, ಫನ್ನಾಗಿತ್ತು. ನಾವಂತೂ ಈ ಥರ ಸಂಕ್ರಾಂತಿನ ಎಂಜಾಯ್ ಮಾಡಿದ್ವಿ. ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು, ಈ ಸತಿ ಏನು ಸಪ್ರೇಟಾಗಿ ಬೆಂಗಳೂರಲ್ಲೇ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಯಾಕೆ ಅಪ್ಪ ಅಮ್ಮ ಮನೆಗೆ ಹೋಗಿಲ್ವಾ ಅಂತ. ನಮ್ಮಮ್ಮ ಫೋನ್ ಮಾಡಿ ಕರೆದ್ರು ಬನ್ನಿ ಅಂತ. ಬಟ್ ನಾವು ನಿನ್ನೆ ತಾನೇ ಮನೆಯಿಂದ ವಾಪಸ್ ಬಂದೆ. ನಾನು ಇಲ್ಲಿಗೆ ಬಟ್ಟೆ ಎಲ್ಲ ಒಗಿಬೇಕು ಮತ್ತು ಮನೆ ಸ್ವಲ್ಪ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು. ಅದಕ್ಕೆ ನಾನು ಇವತ್ತು ಹೋಗೋಕ್ಕೆ ಆಗಿಲ್ಲ. ಸೊ ನಾಳೆ ಹೋಗ್ತೀನಿ ಅಮ್ಮ ಮನೆಗೆ. ಇನ್ನೊಂದು ಸರ್ಪ್ರೈಸ್ ಇದೆ, ನಿಮ್ಗೆ ಯಾರಿಗೂ ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ. ಅದು ಏನು ಅಂತ ನೀವು ಅಪ್ಕಮಿಂಗ್ ವೀಡಿಯೋಸಲ್ಲೇ ನೋಡಬೇಕು. ಸೊ ಅಂಟಿಲ್ ದೆನ್ ಅದೊಂದು ಸಸ್ಪೆನ್ಸ್ ನಿಮ್ಮ ಜೊತೆ ಇರಲಿ ಅಂತ. ಆ ಸಸ್ಪೆನ್ಸ್ ಏನು ಅಂತ ಇನ್ನೊಂದು 2 ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ. ವಿಡಿಯೋ ಅಪ್ಲೋಡ್ ಮಾಡಾದಮೇಲೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈ ವರ್ಷ ಈ ರೀತಿಯಾಗಿ ನಾವು ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡಿದ್ವಿ, ಗಂಡ ಹೆಂಡತಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಸಂಕ್ರಾಂತಿ ಹಬ್ಬ. ಹಾಗೆ ಮನೆ ಅಕ್ಕಪಕ್ಕದಲ್ಲಿರೋರೆಲ್ಲ ಬಂದು ಎಳ್ಳು ಕೂಡ ಬೀರಿದ್ರು. ಸೊ ಅವ್ರು ಬಂದು ಎಳ್ಳು ಬೀರಿ ಕಬ್ಬು ಮತ್ತು ಒಬ್ಬಟ್ಟು
ಮತ್ತು ಬೇಯಿಸಿರುವಂತಹ ಕಾಯಿ ಮತ್ತು ಕಡಲೆಕಾಯಿ ಅವೆಲ್ಲ ಕೊಟ್ಟಿದ್ದರು. ಅದನ್ನೆಲ್ಲ ತಿಂದು ಹಾಗೆ ನೈಟ್ ಡಿನ್ನರ್ ಮಾಡಿ ಇವತ್ತಿನ ಡೇನ ನಾವು ಮುಗಿಸ್ತಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.